ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಆಪ್ತ ಸಚಿವರ ದಂಡು. ಸುರ್ಜೇವಾಲಾ ಭೇಟಿ ಬಳಿಕ ಆಪ್ತರೊಂದಿಗೆ ಚರ್ಚೆ. ಇವತ್ತು ಬೆಳಗ್ಗೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಆಪ್ತ ಬಣ ಅವರನ್ನ ಮೀಟ್ ಮಾಡಿ ಮಾತನಾಡ್ತಾ ಇರುವಂತದ್ದು. ಇವತ್ತು ಬ್ರೇಕ್ಫಾಸ್ಟ್ ನಲ್ಲೇ ಫೈನಲ್ ನಿರ್ಧಾರ ಘೋಷಣೆ. ಇವತ್ತು ಬ್ರೇಕ್ಫಾಸ್ಟ್ ನಲ್ಲೇ ಅಂದ್ರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ ಎಲ್ಲವೂ ಕೂಡ ಫೈನಲ್ ಆಗೋದು, ಫೈನಲ್ ನಿರ್ಧಾರ ಘೋಷಣೆ ಆಗುವಂತ ಸಾಧ್ಯತೆ. ಎಲ್ಲಾ ಸಚಿವರಿಗೆ ಬ್ರೇಕ್ಫಾಸ್ಟ್ಗೆ ಕರೆದಿರುವಂತ ಸಿದ್ದರಾಮಯ್ಯ, ವಿದಾಯದ ಬ್ರೇಕ್ಫಾಸ್ಟ್ ಕೊಡ್ತಿರುವಂತ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಬಳಿಕ ಚರ್ಚೆ ನಡೆಸಿ ರಾಜೀನಾಮೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಸದ್ಯ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಎಲ್ಲಾ ಸಚಿವರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಈಗ ಸಚಿವರು ಎಲ್ಲೆಲ್ಲೋ ಒಂದಷ್ಟು ಪ್ರವಾಸಕ್ಕೆ ಅಂತ ತಮ್ಮ ಕೆಲಸ ಕಾರ್ಯದ ನಿಮಿತ್ತ ಬೇರೆ ಬೇರೆ ಕಡೆ ಹೋದಂಥವ್ರೆಲ್ಲರೂ ಕೂಡ ನಿನ್ನೆ ವಾಪಸ್ ಆಗಿದ್ದಾರೆ. ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕರೆದಿದ್ದಾರೆ, ಹೋಗಬೇಕು ಅಂತ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ ಸಚಿವರಿಗೆ. ಇದು ಒಂದು ರೀತಿಯಾಗಿ ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್. ಅಂದರೆ ಸಿಎಂ ಆಗಿ ಅವರು ನಡೆಸ್ತಾ ಇರುವಂಥ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದಾಗಿರುತ್ತೆ. ತದನಂತರದಲ್ಲಿ ರಾಜೀನಾಮೆಯ ಪ್ರಕ್ರಿಯೆಗಳು. ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡ್ಬೋದು ಸಿದ್ದರಾಮಯ್ಯ ಹಾಗಾದ್ರೆ ಅಂತ ಸಾಕಷ್ಟು ಕುತೂಹಲ ಇರೋದೇ ಅದರತ್ತ. ಕಾರಣ ದೆಹಲಿಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಇನ್ಸೈಡ್ ಆಗಿ ಆ ಇನ್ಸೈಡ್ ಡೀಟೇಲ್ಸ್ ಗೊತ್ತಾಗಬೇಕಲ್ಲ. ಸಿದ್ದರಾಮಯ್ಯನವರು ಇಷ್ಟು ಸ್ಮೂತ್ ಆಗಿ ಎಕ್ಸಿಟ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತೇಳಿ ಒಂದು ಹೈಕಮಾಂಡ್ ಕೊಟ್ಟಿರುವಂತ ರೀಸನ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು, ಆ ಸಮಯ ಈಗ ಬಂದಿದೆ, ಹಾಗಾಗಿ ಅವರನ್ನ ನಾವು ಸಿಎಂ ಮಾಡ್ತಾ ಇದ್ದೀವಿ ಅಂತ. ಬಟ್ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳಿದ ತಕ್ಷಣ ಅವ್ರು ಮೊದಲು ಒಪ್ಪಲಿಲ್ಲ. ಇನ್ನು ರಾಜ್ಯಸಭೆಗೆ ಹೋಗಿ ಅಂತ ಹೇಳಿದಾಗ್ಲೂ ಅವ್ರು ಹೇಳಿದ್ದಷ್ಟೇ, ರಾಜೀನಾಮೆ ಕೊಡ್ಬೇಕು ತಾನೇ, ಕೊಡ್ತೀನಿ, ರಾಜ್ಯಸಭೆಗೆ ಹೋಗೋದು ಬಿಡೋದು ಮುಂದಿಂದು ಅಂತ. ಬಟ್ ಅವರು ಯಾವತ್ತೂ ಕೂಡ ಪಟ್ಟು ಹಿಡಿಲಿಲ್ವಲ್ಲ, ಹಿಂದಿನಂತೆ ಅವ್ರು ಪಟ್ಟು ಹಿಡಿಲಿಲ್ಲ. ಯಾಕೆ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಪ್ರಶ್ನೆ ಮಾಡಲಿಲ್ಲ. ರಾಜೀನಾಮೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಯಾರೇ ಆಗಲಿ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಬಿಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಡ್ತಿದ್ದಾರೆ, ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಅಂದ್ರೆ ಅಹಿಂದ ನಾಯಕ, ಮಾಸ್ ಲೀಡರ್, ಮಾಸ್ ಆಡಳಿತ ಕೊಟ್ಟಂತ ನಾಯಕ ರಾಜೀನಾಮೆ ಕೊಡುವಂತ ಕ್ಷಣ. ಇವತ್ತು ರಾಜೀನಾಮೆ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರೆಲ್ಲೂ ಕೂಡ ಪಟ್ಟು ಹಿಡಿಲಿಲ್ಲ. ಬದಲಿಗೆ ಈಗೇನು ಪಟ್ಟು ಹಿಡಿದಿದ್ದಾರೆ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಆಪ್ತರು ಹೇಳ್ತಿರೋದು ಸದ್ಯಕ್ಕೆ ರಾಜೀನಾಮೆ ಬೇಡ ಅಂತ. ಬಟ್ ಅವ್ರು ಕೊಟ್ಟೇ ಕೊಡ್ತೀನಿ ಅಂತೇಳಿ. ನೋಡೋಣ ಇವತ್ತಿನ ಸಮಯ ಹೇಗೆ, ಎಷ್ಟೊತ್ತಿಗೆ ರಾಜೀನಾಮೆ ಏನು ಕತೆ ಅಂತ.